ಮೈಸೂರಿನಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ದಿನಗಣನೆ ಎದುರಾಗಿದೆ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಗಜಪಡೆ ಇವತ್ತು ಕಾಡಿನಿಂದ ನಾಡಿಗೆ ಬಂತು. ಹುಣಸೂರು ತಾಲೂಕಿನ ವೀರನಹೊಸಹಳ್ಳಿಯಲ್ಲಿ ಗಜಪಡೆಗೆ ಅದ್ದೂರಿ ಸ್ವಾಗತ ಸಿಕ್ತು. ಮೊದಲ ಟೀಮ್ ಬಂದಾಗಿದೆ. ಎರಡನೇ ಟೀಮ್ನ 5 ಆನೆಗಳು ಬರಬೇಕಿದೆ. ಕಾಡಿನಿಂದ ನಾಡಿಗೆ ಬಂದ ಗಜಪಡೆ ಇಂದು ಮತ್ತು ನಾಳೆ ಮೈಸೂರಿನ ಅಶೋಕಪುರಂನಲ್ಲಿರುವ ಅರಣ್ಯ ಭವನದ ಆವರಣದಲ್ಲಿ ವಾಸ್ತವ್ಯ ಹೂಡುತ್ತೆ. ಶುಕ್ರವಾರ ಅರಮನೆ ಆವರಣವನ್ನು ಪ್ರವೇಶ ಮಾಡುತ್ತೆ. ಈ ಬಾರಿ ಅದ್ದೂರಿಯಾಗಿ ದಸರಾ ನೆರವೇರುತ್ತೆ. ಆನೆಗಳು ಫಸ್ಟು ಅರಣ್ಯ ಇಲಾಖೆ ಹೆಡ್ ಕ್ವಾರ್ಟರ್ಸ್ ಅಲ್ವಾ ಅದು ಅರಣ್ಯ ಇಲಾಖೆ. ಆನೆಗಳೆಲ್ಲ ಅರಣ್ಯ ಇಲಾಖೆಗೆ ಸೇರಿದ ಹೋಗ್ತಾರೆ. ಅದಕ್ಕೆ ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಂಡು ಬರ್ತವೆ ಈ ಕಡೆ ಮೋಸ್ಟ್ಲಿ. ಇಲ್ಲ, ಪ್ರಾಕ್ಟೀಸ್ ಅದು. ನಂಬರ್ 1. ನಂಬರ್ 2, ಈ ಆನೆಗಳಿಗೀಗ ಇದು ಒಳ್ಳೆ ಕಾಲ, ಶುಕ್ರದಶೆ ಒಳ್ಳೆ ಕಾಲ ಇದು. ಯಾಕಂದರೆ ಈಗ ಅವು ಚೆನ್ನಾಗಿ ತಿನ್ಕೊಳ್ತವೆ. ಇವರು ಕೊಟ್ಟಿದ್ದೆ ಇವರು ವಾಪಸ್ ನಿಲ್ಲಿಸ್ಬೇಕಲ್ಲ, ಮೆರವಣಿಗೆ ಏನು ಯಾಮಾರದ್ ಬೇಡ, ಶಕ್ತಿ ತುಂಬುತ್ತಾರೆ. ಎಲ್ಲವೂ 1000 kg, 6000, 5000, 4,000 kg ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. ಎಲ್ಲ ಒಬೆಸಿಟಿ ಬರುತ್ತೆ. ಆಮೇಲೆ ಹೋಗಿ ಇಳಿಸಿಸ್ತಾರೆ ಮತ್ತೆ. ಆಲ್ ರೈಟ್, ದಸರಾ ಅಂತೂ ಪ್ರಾರಂಭ ಆಗಿದೆ. ಈ ಸರಿ ಅದ್ದೂರಿ ಅಂತ ಹೇಳಿಬಿಟ್ಟಿದ್ದಾರೆ ಇವರು. ನೋಡ್ಬೇಕಪ್ಪ ಅದೇನು ಅದ್ದೂರಿ ಈ ಸರಿ ಅಂತ. ನೋಡೇ ಬಿಡ್ಬೇಕು ನಾವು ಈ ಸರಿ ಅದೇನು ಅದ್ದೂರಿ ಅಂತ.